ನೀವು ನೋಡ್ತೀರಾ ಪ್ರಜಾಶ್ರೀ ನ್ಯೂಸ್. ನಾನು ಸೈಬನ್ ಮುಲೂಕ್ ಡಾಂಗೆ. 8/2024 ರವಿಕುಮಾರ್ ಎಸ್ ಮೇಲಿಕೇರಿ ಸಾಕಿನ್ ಅಗರ್ಕೇಡಿ ಇವರ ದುರ್ಘಟನೆಯನ್ನು ಖಂಡಿಸಿ ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಇವ್ರ ವಿರುದ್ಧ ಯಾರೇ ಜಾಮೀನು ಹಾಕಿದ್ರು ಈ ಜಾಮೀನು ಯಾರು ವಕೀಲರು ಹಾಕ್ಬಿಡೋಕ್ಕೆ ಫಸ್ಟ್ ನಿರ್ಣಯ ಮಂಡಿಸಲಾಯಿತು. ಸದರಿ ನಿರ್ಣಯಕ್ಕೆ ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳಿಗೆಲ್ಲ ಒಪ್ಪಿಕೊಂಡು ಯಾರೂ ಜಾಮೀನು ಹಾಕ್ಲಾರಾಗ ನಾವು ನೋಡ್ಕೋತೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕಲಾಪಗಳಿಂದ ಇವತ್ತಿನ ದಿವಸ ನಾವು ದೂರ ಉಳಿದೆವು. ಇದು ಕೋರ್ಟ್ ಕಲಾಪಗಳಿಂದ ದೂರ ಉಳಿದು ಇವತ್ತು ಜಿಲ್ಲಾಧಿಕಾರಿ ನಮ್ಮ ಮನವಿಯನ್ನು ಕೊಟ್ಟು ಅದೇ ರೀತಿ ವರಿಷ್ಠಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವರಿಗೂ ಮನವಿ ಕೊಟ್ಟಿರ್ತೇವೆ. ಆದ ಕಾರಣ ಈ ಘಟನೆಯ ಸುತ್ತಾಸ್ಪೃತ್ಯತೆಯಿಂದ ಸತ್ಯಾಂಶ ಹೊರಬರುತ್ತಾನ ಇದು ಕಂಡುಹಿಡಲಿ ಪೊಲೀಸ್ ಅಧಿಕಾರಿಗಳು ಅಂತೇಳಿ ಇವತ್ತು ನಾವು ಮನವಿ ಕೊಟ್ಟಿದ್ದೆವು. ಹೀಗಾಗಿ ಘಟನೆ ಏನಾಗ್ಯದ ನಿನ್ನೆ ಘಟನೆ ಆಗಿದ್ದು ನಮ್ಮ ಘಟನೆ ಸಮಂಜಸವಾಗಿ ಯಾವುದೂ ಗೊತ್ತಿಲ್ಲ. ನಿನ್ನೆ ಪರ್ಫೆಕ್ಟ್ ಆಗಿ ಯಾವ್ದು ಐಡಿಯಾ ಇಲ್ಲ. ಆ ಸೂಕ್ತ ತನಿಖೆ ಮಾಡೋದ್ರಿಂದ ಅದು ಘಟನೆ ಏನು ಅನ್ಬೋದು ಕಂಡು ಬರುತ್ತೆ. ಇವತ್ತು ನಾವು ಯಾಕೆ ಇದು ಕಾರ್ಯಕಲಾಪ ದೂರ ಅಂದ್ರೆ ಒಬ್ಬ ಯುವ ವಕೀಲ ಆ ವಕೀಲರು ಇದೇ ಟೈಮ್ ಇದು ಘಟನೆ ಅವ್ರದ್ದು ಏನೇ ವೈಯಕ್ತಿಕ ಇರ್ಲಕ್ಕ ಆ ವಕೀಲರಿಂದ ಅನಾಹುತ ಘಟನೆ ನೋಡಿದ್ರೆ ಅದು ಒಂದು ಟೈಪ್ ಇದು ಚಿತ್ರ ವಿಷಯ ಇರ್ತದೆ, ಅನುಮಾನಾಸ್ಪದ ಅನ್ನಿಸ್ತದೆ. ಹೀಗಾಗಿ ಆ ಘಟನೆ ಸತ್ಯಾಸತ್ಯ ಹೊರಗೆ ಬರೋ ಸಂಬಂಧ ನಾವು ಕೋರ್ಟ್ ಕಾರ್ಯಕ್ರಮ ಬಂದು ದೂರ ಉಳಿದೆವು. ಸೂಕ್ತವಾದ ತನಿಖೆ ಮಾಡಲಿಕ್ಕೆ ಸರ್. ನೀನು ಘಟನಾ ಸ್ಥಳಕ್ಕೆ ಹೋಗಿದ್ರಿ, ನೋಡಿರಿ ನೀವು ಬೈಕ್ ಎಲ್ಲೇ ಇತ್ತು, ಅವ್ರ ಶವ ಎಲ್ಲೇ ಪತ್ತೆ ಆಗಿಲ್ಲ ನೋಡಿದ್ರಿ ನೀವು? CCTV ಎಲ್ಲ ನೋಡಿದ್ವಿ. CCTV ನೋಡಿದ್ವಿ. ಕೆಲವೊಂದು ನಮಗೆ ಈ ಗಣಿ ಇದರಿಂದ ಬಸವನಗರದಿಂದ ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ಯಾಕಂದ್ರೆ ನಾವು ನೋಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿ ಆ 3 ಕಿಲೋಮೀಟರ್ ತನಕ ಗಾಡಿ ಬೌಡಿ ಹ್ಯಾಂಗೆ ಕುಂದಿರ್ತದ ಅದು ನಮ್ಗೆ ಒಂಡ್ರಾಗ್ಯದ. ಇದು ಏನಾಗ್ಬಿಟ್ಟದ, ಗಾಡಿಗೆ ಹತ್ತಿ ಆಕ್ಸಿಡೆಂಟ್ ಆದ್ರೆ ಯಾರೇ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಗಾಡಿ ತರುತ್ತಾರೆ, ಸ್ಟಾಪ್ ಮಾಡ್ತಾರೆ. ಇದು ಅಲ್ಲಿಂದ ಎಳ್ಕೊಂಡು ಹೋಗಿ ಅದು ಇದು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ತೊಗೊಂಡು ಮನ್ಗೋಳಿ ಕಾಲೇಜ್ ಹೋಗಿ ಸ್ಮಶಾನ ಬಲ್ಲಿ ಹೋಗೋದಾರ. ಇದು ನಮ್ಗೆ ಸಂಶಯ ಬಂದದ. ಈ ಘಟನೆ ಹಿಂಗೆ ಆಗೋದ್ರಿಂದ ಸಂಶಯ ಬಂದದ. ಆ ಉದ್ದೇಶಕ್ಕಾಗಿ ನಾವು ಇದು ಕಾರ್ಯಕ್ರಮ ನಂಬರ್ ಇಲ್ಲ, ಅದೇ ರೀತಿ ಈ ಇನೋವಾ ಗಾಡಿ ಅದಲ್ಲ, ಇನೋವಾ ಗಾಡಿಗೆ ಇದು ಇಲ್ಲ, ನಂಬರ್ ಇಲ್ಲ. ನಾವು ವಿಡಿಯೋ ನೋಡ್ಲಿಕ್ಕಾಗಿ ಇದು ಫುಟೇಜ್ ನೋಡ್ಲಿಕ್ಕಾಗಿ ಯಾವುದೂ ನಂಬರ್ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ. ಸರ್ ಇದು ಕೋರ್ಟಿಂದ ಏನು ಫಾಲೋಅಪ್ ಆಗಿತ್ತೇನ ಗಾಡಿ ಅಂತ ಏನು ನಿಮ್ಮ ಅದು ನಮ್ಗೆ ಗೊತ್ತಿಲ್ಲ. ಅದು ಬ್ಲ್ಯಾಕ್ ಕೋಟಿಂಗ್ ಗಾಡಿಗಳು ಗ್ಲಾಸ್ಗೆ ಬ್ಲ್ಯಾಕ್ ಕೋಟಿಂಗ್ ಬ್ಲಾಕ್ ಆಗುತ್ತಂತಂದ್ರು ನಮ್ಮ ವಕೀಲರು ಅಂತ ಹೇಳ್ತಾರೆ. ಅದು ನೋಡೇವು ಆಲ್ರೆಡಿ ಸ್ಪಾಟ್ ಈಗ ನಗರದಲ್ಲಿ ಸಾಕಷ್ಟು. ತಮ್ಮ ಹೆಸರು ಹೇಳಿ ಸರ್? ಹಿರಣ್ಣ ಜಿ ಚಾಕ್ಷೆಟ್ಟಿ, ವಿಜಯಪುರ ವಕೀಲ ಸಂಘದ ಅಧ್ಯಕ್ಷರು. ನಿನ್ನೆ ವಕೀಲರ ಸಾವಿನ ಬಗ್ಗೆ ಸುದ್ದಿ ತಿಳಿದಾಗ ಭಾಳ ಆಘಾತ ಆಯಿತು. ಒಬ್ಬ ಯುವ ವಕೀಲರ ಸಾವಿನ ಸುತ್ತ ಇವತ್ತು ಅನುಮಾನಗಳು ಕಾಡ್ತವೆ. ಆ ವಸ್ತುಸ್ಥಿತಿ ಏನಿದೆ, ನಿಜವಾದ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಭೇದಿಸಬೇಕಿದೆ. ಖಂಡಿತವಾಗಿ ಪೊಲೀಸರು ಸತ್ಯಾಸತ್ಯವನ್ನು ಭೇದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ವಕೀಲರ ಸಂಘಕ್ಕಿದೆ. ಇವತ್ತು ನಾವು ಆ ವಕೀಲರ ಸಾವಿನ ಘಟನೆಯನ್ನು ಖಂಡಿಸಿ ನಾವು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ನಮ್ಮ ಸಭಾಭವನದಲ್ಲಿ ದೊಡ್ಡ ಮೀಟಿಂಗನ್ನು ಮಾಡಿ ಈ ಘಟನೆಯನ್ನು ಖಂಡಿಸಿ ನಾವು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ನಾವೆಲ್ಲರೂ ದೂರ ಉಳಿದಿದ್ದೇವೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಶೀಘ್ರವೇ ಇದನ್ನು ಲೇಟ್ ಮಾಡದೇ ಇದರ ಬಗ್ಗೆ ಶೀಘ್ರವೇ ತನಿಖೆ ಮಾಡಿ ಸಾರ್ವಜನಿಕರಿಗೆ ಸ್ಟೇಟ್ಮೆಂಟನ್ನು ಬಹಿರಂಗಗೊಳಿಸಬೇಕು. ಯಾಕಂದರೆ ಊಹಾಪೋಹಗಳಿಗಿಂತಲೂ ಸತ್ಯಾಸತ್ಯತೆ ಯಾವುದು ಅನ್ನೋದು ಬಹಿರಂಗ ಆಗಬೇಕು. ಇದನ್ನು ನಾವು ವಕೀಲ ಸಂಘದವರು ವಿನಂತಿ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ವಕೀಲ ಸಂಘವು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಬೈಕ್ ಮೇಲೆ ರ್ಯಾಲಿ ಮೂಲಕ ತೆರಳಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಏನಂದರೆ ಆ ಮನವಿ ಮೂಲಕ ಸರ್ಕಾರಕ್ಕೆ ಮತ್ತು ಮಾನ್ಯ SP ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮೂಲಕ ಸರ್ಕಾರಕ್ಕೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಡಳಿತಕ್ಕೂ ಹಾಗೂ ಪೊಲೀಸ್ ಇಲಾಖೆ ಕೂಡ ವಿನಂತಿ ಮಾಡ್ತೇವೆ. ಈ ಪ್ರಕರಣವನ್ನು ಸತ್ಯಾಸತ್ಯ ಈಗದೆ, ಯಾಕಂದರೆ ಇವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ತಿದೆ. ಎಲ್ಲೆಡೆಯಲ್ಲಿಯೂ ಕೂಡ ಕಾಲ್ ರೆಕಾರ್ಡ್ಸ್ ಇರ್ತವೆ, ಆಮೇಲೆ CCTV ಕ್ಯಾಮ್ರಾಗಳಿರ್ತವೆ. ಅವುಗಳೆಲ್ಲವನ್ನು ತನಿಖೆ ಮಾಡಿ
ದಯವಿಟ್ಟು ನ್ಯಾಯ ಕೊಡಬೇಕು. ವಿಶೇಷವಾಗಿ ವಕೀಲರ ಮೇಲೆ ಅದು ಯಾವುದೇ ಒಬ್ಬ ವ್ಯಕ್ತಿ ಸಣ್ಣ ಕೃತ್ಯನೇ ಮಾಡಲಿ ದೊಡ್ಡ ಕೃತ್ಯನೇ ಮಾಡಲಿ ಏನೇ ಮಾಡಲಿ ವಕೀಲರೊಬ್ಬರು ಡ್ಯೂಟಿ ಮುಗಿಸ್ಕೊಂಡು ಹೋಗುವ ಮಧ್ಯ ಯಾವುದೇ ವ್ಯಕ್ತಿ ಯಾವುದೇ ಕೃತ್ಯ ಮಾಡಿದರೂ ಸಹ ಅದು ಕಾನೂನು ಅಪರಾಧ. ಅದು ವಿಶೇಷವಾಗಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿ ಕೂಡ ಅಪರಾಧ ಆಗ್ತದೆ. ಯಾಕಂದರೆ ಆ ಹಿನ್ನೆಲೆಯಲ್ಲಿ ಇದನ್ನು ಪೊಲೀಸರು ಗಮನಿಸಬೇಕು, ವಕೀಲರನ್ನು ರಕ್ಷಣೆ ಮಾಡಬೇಕು. ಭಾಳ ನೋವು ಅನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ವಕೀಲರ ಮೇಲೆ ಹಲ್ಲೆ ಆಗ್ತವೆ, ವಕೀಲರ ಮೇಲೆ ಏನೇನೋ ಆಗ್ತವೆ. ಆ ದೌರ್ಜನ್ಯವನ್ನು ತಡೆಯೋಕ್ಕೋಸ್ಕರ ಕಾಯ್ದೆ ಬಂದಿದೆ. ಆ ಹಿನ್ನೆಲೆ ಆ ಕಾಯ್ದೆ ಬಗ್ಗೆ ಮತ್ತು ವಿಶೇಷವಾಗಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ಏನೇನು ಆ್ಯಕ್ಟ್ಗಳು ಅಪ್ಲೈ ಆಗ್ತಾವೆ ಅವೆಲ್ಲವನ್ನು ಅಪ್ಲೈ ಮಾಡಿ ಯಾರು ಆರೋಪಿಗಳಾದರೋ ಯಾರು ತಪ್ಪಿತಸ್ಥರಾದರೋ ಅವ್ರನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇವೆ. ಮತ್ತು ನಾವ್ಯಾರು ವಕೀಲ ಸಂಘದ ನಿರ್ಣಯ ಮಾಡಿದ್ದೇವೆ ಇವತ್ತು ಏನಪ್ಪ ಅಂದರೆ ಯಾರು ವಕೀಲರ ಮೇಲೆ ಮಾಡಿರ್ತಕ್ಕಂಥ ಯಾವುದೇ ಸಣ್ಣ ಕೃತ್ಯ ಇರಲಿ ದೊಡ್ಡ ಕೃತ್ಯ ಇರಲಿ ಯಾರೇ ಮಾಡಿದರೂ ಸಹ ಅದನ್ನು ನಾವು ಅವರ ಪರವಾಗಿ ವಕಾಲತ್ತು ವಹಿಸೋದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವೂ ಕೂಡ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಒಕ್ಕೋರನ್ನ ಇಡೀ ಎಲ್ಲ ವಕೀಲರ ಸಂಘದ ಸದಸ್ಯರು ಸೇರಿಕೊಂಡು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಶಾಂತಿಯುತ ನಾವು ಪ್ರತಿಭಟನೆ ಮಾಡಿದ್ದೇವೆ, ಶಾಂತಿಯುತವಾಗಿ ಮನವಿ ಮಾಡಿದ್ದೇವೆ. ಹೀಗೆ ಶಾಂತಿಯುತ ಮಾಡ್ತೇವೆ. ಆದ್ದರಿಂದ ಈ ಶಾಂತಿಯುತ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತಕ್ಕಂಥ ನಮ್ರವಾದ ಮನವಿ ಮಾಡಿ ನಿಜವಾದ ಯಾರ್ಯಾರು ಆರೋಪಿಗಳಿದಾರ ತಪ್ಪಿತಸ್ಥರದಾರ ಅವ್ರು ದೌಡ್ ತನಿಖೆ ಮಾಡಿ ಅವ್ರು ಬಂಧಿಸಬೇಕು. ಆ ಬಂಧನ ಮಾಡಿ ವಿಷಯವನ್ನು ಸಾರ್ವಜನಿಕ ಬಹಿರಂಗಗೊಳಿಸಬೇಕು ಅಂತ ವಿನಂತಿದ್ದೇನೆ. ಸರ್ ಏನಾಗ್ಯೋ ಘಟನೆ ನಿನ್ನೆ ಏನಾಗಿದೆ? ಅಲ್ಲ ಏನು ಘಟನೆ ಆಗಿದೆ ಅನ್ನೋದ್ರದ್ದು ಪೊಲೀಸರು ಹೇಳಬೇಕು, ನಾವಲ್ಲ. ಈ ಊಹಾಪೋಗಳು ಆಯಾ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರ್ತಾ ಇದೆ, ಟಿ ವಿ ಮೀಡಿಯಾಗಳು ಒಂದು ಬರ್ತಾಯಿದೆ, ಪತ್ರಿಕೆಗಳಲ್ಲಿ ಒಂದು ಬರ್ತಾ ಇದೆ. ಈಗ ನಾವು ಕೂಡ ಥರ್ಡ್ ಪರ್ಸನ್ಸ್. ನಾವೆಲ್ಲ ಏನಂದರೆ ನಾವು ವಕೀಲರಂದರೆ ನಮ್ಮ ಸಮೂಹದ ಆದಮೇಲೆ ನಮ್ಗೆ ಗೊತ್ತಾಗಿರೋದು. ಆ ಹಿನ್ನೆಲೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರು ಹೇಳಬೇಕು? ತನಿಖಾಧಿಕಾರಿಗಳು ಹೇಳಬೇಕು. ಖಂಡಿತವಾಗಿ ತನಿಖೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೇವಾಗಿ ನಾವು ವಕೀಲರ ಸಂಘ ಇಷ್ಟೇ ನ್ಯಾಯವಾಗಿರೋದನ್ನು ತನಿಖೆ ಮಾಡಬೇಕು, ನ್ಯಾಯವಾಗಿರೋ ತನಿಖೆ ಮಾಡಿ ಸಾರ್ವಜನಿಕ ಬಹಿರಂಗಗೊಳಿಸಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇವೆ. ತಮ್ಮ ಹೆಸರು ನಮಸ್ಕಾರ. ಮಲ್ಲಿಕಾರ್ಜುನ್ ರಂಗಿಮಠ್, ಹಿರಿಯ ವಕೀಲರು, ವಿಜಯಪುರ. ಹೇಳಿ. ಇವತ್ತು ನಿನ್ನೆ ನಡೆದ ಒಂದು ಇನ್ಸಿಡೆಂಟ್ ನಮ್ಮ ರವಿ ಮೇಲಿನ ಮನೆ ಏನೈತಿ, ಆ ಒಂದು ಇನ್ಸಿಡೆಂಟ್ ನಮ್ಮ ವಕೀಲರಲ್ಲಿ ಏನೈತಿ ಅಪಾರವಾದ ಭಯವನ್ನು ಹುಟ್ಟಿ ಮಾಡಿದ್ರು. ಯಾಕಂದ್ರೆ ಅವರು ಒಂದು ಆಕ್ಸಿಡೆಂಟ್ ಆಗಿದ್ದು ನೋಡಿದ್ರೆ ಏನೋ ಒಂದು ಇಂಟೆನ್ಷನಲ್ಲಿ ಮಾಡ್ಯಾರ ಅಂತ ಅನ್ಸಾಗತೈತಿ. ಅದಕ್ಕೆ ಅವರು ಸಾವೇ ಒಂದು ಭಯ ಹುಟ್ಟಿದ ನಮ್ಮ ವಕೀಲರಿಗೆ. ಯಾಕಂದ್ರೆ ವಕೀಲರ ರಕ್ಷಣೆ ಇಲ್ದಂಗೆ ಆಗ್ಯದ. ಅದಕ್ಕೆ ನಾವು ಪೊಲೀಸರಿಗೆ ಮತ್ತು ಡಿ ಸಿಗೆ ಇವತ್ತು ಏನು ಮನವಿ ಕೊಡಾಕತ್ತೀವಿ ಅಂದ್ರೆ ಇವತ್ತು ಪೊಲೀಸರಿಗೆ ಮತ್ತು ಡಿ ಸಿಗೆ ಮತ್ತು ಸರ್ಕಾರಕ್ಕೆ ನಾವೇನು ಮನವಿ ಮಾಡಾಕತ್ತೀವಿ ಅಂದ್ರೆ ನಮ್ಮ ವಕೀಲರಿಗೆ ರಕ್ಷಣೆ ಆಗಬೇಕು, ಅಲ್ಲಿಂದ ಸೂಕ್ತವಾದ ತನಿಖೆ ಆಗಬೇಕು. ಎಲ್ಲ ಅಧೀನದಲ್ಲಿ ಎಲ್ಲ ಒಂದು ಗ್ರೌಂಡ್ ಲೆವೆಲ್ನಾಗ ಈ ರೀತಿ ತನಿಖೆ ಆಗಬೇಕು. ಅದು ಏನು ಉದ್ದೇಶಪೂರ್ವಕ ಮಾಡ್ಯಾರೋ ಏನು ಆಕ್ಸಿಡೆಂಟಲ್ ಡೆತ್ ಆಯಿತು ಅದನ್ನೇನೈತಿ ಟೆಕ್ನಿಕಲಿ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ನಮ್ಮ ವಕೀಲರಿಗೆ ನ್ಯಾಯ ಕೊಡ್ಬೇಕಂತ ನಾವು ಇವತ್ತು ಮನವಿ ಕೊಡಕ್ಕೆ ಬಂದೆವು. ನಮ್ಮ ಎಲ್ಲ ಕಾರ್ಯಕಲಾಪಗಳು ನಾವೆಲ್ಲರೂ ದೂರ ಹೋದೆವು. ಸಂಗಮೇಶ್ ಕಬ್ಬಿನ ಅಂತ.